ಕಟ್ಟಡ ಕಾರ್ಮಿಕರು ಹಾಗೂ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ಇವರ ವತಿಯಿಂದ ರಾಷ್ಟ್ರ ಪಿತಾಮಹ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಜಯಂತಿಯ ನಿಮಿತ್ತ ಹುಕ್ಕೇರಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಧೈರ್ಯ ತುಂಬಿದವರು ಕಟ್ಟಡ ಕಾರ್ಮಿಕರು ಹಾಗೂ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶಕೀಲ್ ಮೋಮಿನ್ ದಾದಾ ಹಾಗೂ ಮುಖ್ಯ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಹೇಶ್ ನರಸನ್ನವರ್ ಇವರು ಮಾಧ್ಯಮದೊಂದಿಗೆ ಮಾತನಾಡಿ ಕಟ್ಟಡ ಕಾರ್ಮಿಕರಿಗೆ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ತಿಳಿಸಿದರು. ಹಾಗೂ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸದಾ ನಿಮ್ಮ ಜೊತೆಗೆ ನಾವಿರುತ್ತೇವೆ ಎಂದು ಡಾಕ್ಟರ್ ನರಸನ್ನವರ್ ಹೇಳಿದರು. ಇದೇ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರು ಮಾಧ್ಯಮದವರೊಂದಿಗೆ ಮಾತನಾಡಿ ಮಹಾತ್ಮ ಗಾಂಧೀಜಿಯವರ ತತ್ವ ಸತ್ಯ ಶಾಂತಿ ಹಾಗೂ ಅಹಿಂಸೆ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ತತ್ವ ಜೈ ಜವಾನ್ ಜೈ ಕಿಸಾನ್ ಎಂದು ಸಾರಿದವರು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಮುನ್ನಡೆಯಬೇಕಾಗಿದೆ ಹಾಗೂ ಮತ್ತೊಮ್ಮೆ ಭಾರತ ಜನತೆಗೆ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ಶಕೀಲ್ ಮೋಮಿನ್ ದಾದಾ, ಉಪಾಧ್ಯಕ್ಷರಾದ ರಫೀಕ್ ಅತ್ತಾರ್, ಕಾರ್ಯದರ್ಶಿ ಸಂಜು ನಾಯ್ಕ್, ಖಜಾಂಜಿ ಅಜಾಜ್ ಕೆರೂರೆ ಹಾಗೂ ಸದಸ್ಯರಾದ ಶ್ರೀಮತಿ ವೈಶಾಲಿ ಕಂಬಾರ್, ಶ್ರೀಮತಿ ಮಂಗಲ್ ವಗ್ಗಿ, ಇಮ್ರಾನ್ ಎ ಮೋಮಿನ್, ಗಜಬರ್ ಜಮಾದಾರ್, ನಿಂಗಪ್ಪ ಮಾಳ್ಗೆ, ಸಮೀರ್ ಮುಲ್ಲಾ, ಇಮ್ರಾನ್ ಮೊಹಮ್ಮದ್ ಅಲಿ ಮೋಮಿನ್, ಅಮೀರ್ ಸಾಬ್ ಜಮಾದಾರ್, ಇಬ್ರಾಹಿಂ ಬಾಬು ಮುಲ್ಲಾ ಹಾಗೂ ಕಟ್ಟಡ ಕಾರ್ಮಿಕರು ಹಾಗೂ ತಾಲೂಕಾ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಹಾಗೂ ಸ್ಥಳೀಯ ಜನರು ಮೆಚ್ಚುಗೆ ವ್ಯಕ್ತಪಡಿಸಿ ಸದಾ ನಿಮ್ಮ ಈ ಕಾರ್ಯ ಸದಾ ಹೀಗೆ ಮುಂದುವರಿಯಲಿ ಎಂದು ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಮೊದಲಿಗೆ ಎಲ್ಲರಿಗೂ ಗಾಂಧೀಜಿ ಜಯಂತಿಯ ಶುಭಾಶಯಗಳು. ಕಾರ್ಮಿಕ ಸಂಘ ವತಿಯಿಂದ ಇವತ್ತು ಒಳರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸಲಾಯಿತು. ಕಾರ್ಮಿಕರ ಹಾಗೂ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಭಾರತ ದೇಶದ ಸಮಸ್ತ ನಾಗರಿಕರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಕಾರ್ಮಿಕರ ಹಾಗೂ ಇತರ ಕಾರ್ಮಿಕರ ವತಿಯಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ಭಾರತ ದೇಶದ ಸಮಸ್ತ ನಾಗರಿಕ ಶುಭಾಶಯಗಳು. ಇಂದು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜನ್ಮದಿನೋತ್ಸವ. ಹೇಳೋಕೆ ಇಷ್ಟಪಡೋದಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಅಹಿಂಸಾವಾದಿಗಳು. ಅಹಿಂಸಾ ಮಾರ್ಗದಿಂದಲೂ ನಾವು ಜಯ ಗಳಿಸಬಹುದೆಂದು ಅವರು ನಮಗೆ ತೋರಿಸಿಕೊಟ್ಟು ಉಪ್ಪಿನ ಸತ್ಯಾಗ್ರಹ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಅಹಿಂಸಾ ಮಾರ್ಗದಿಂದ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡೋದರಲ್ಲಿ ಅವರದ್ದು ಒಂದು ಮುಖ್ಯವಾದ ಕೈವಾಡ ಇತ್ತು. ಇದಕ್ಕಾಗಿ ನಾವೆಲ್ಲರೂ ಮಹಾತ್ಮ ಗಾಂಧೀಜಿ ಅವರ ಮಾರ್ಗದಲ್ಲಿ ನಡೆದು ಅಹಿಂಸಾವಾದಿಯ ಮಾರ್ಗದಲ್ಲಿ ನಡೆದು ನಮಗೆ ಸಿಗುವ ಹಕ್ಕುಗಳನ್ನು ಪಡೆದುಕೊಳ್ಳಬಹುದೆಂದು ಅವರು ಒಂದು ಮಾರ್ಗದರ್ಶಿ ನಮಗೆ ಆಗಿ ಇಟ್ಕೊಂಡು ನಾವು ಸಮಸ್ತ ಭಾರತ ದೇಶದ ನಾಗರಿಕರು ಅವರ ಮಾರ್ಗದಲ್ಲಿ ನಡೆದು ನಮ್ಮ ಭಾರತದ ಹಿತಕ್ಕೆ ಭಾಗಿಯಾಗುವಂತೇಳಿ ಎಲ್ಲರನ್ನೂ ಬೇಡುತ್ತೇವೆ.